ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ತಾಯಿ ಮನೇಲಿ ನಮ್ಮ ಅಪ್ಪ ನಮ್ಮ ಅಣ್ಣ ಮಾತಾಡಿಕೊಂಡು ನಾನು ದುಡ್ಡು ಕೊಟ್ಟರೆ ಅವ್ರು ನಿಂತ್ಕೊಂಡು ಮದುವೆ ಮಾಡೋದು ಅಷ್ಟೇ. ನಂದೇನಿರುತ್ತೆ ನನ್ನ ಖರ್ಚೆಲ್ಲ ನಂದೇ. ಅವ್ರು ನಿಂತ್ಕೊಂಡು ಮದುವೆ ಮಾಡೋದಕ್ಕೆ ಏನು ಕೊಡಬೇಕು, 1,00,000 ಕೊಡು ಅಂತೇಳಿ ಈಗ ದೊಡ್ಡಣ್ಣ ಮಾತಾಡಿದ್ರು. 1,00,000 ಕೊಟ್ಟೆ. ವಿಲ್ಲೆಲ್ಲ ಮಾಡಿದ್ದಾರೆ. ಆ ವಿಲ್ಲಲ್ಲೆಲ್ಲ ಅದೇನೋ ಕೆಲವು ಗಿಫ್ಟ್ ನಮ್ಮ ಅಣ್ಣ ಬರ್ಸ್ಕೊಂಡವನೆ. ಆಮೇಲೆ ಅವ್ರು ಕಟ್ಟಿದ ಬಿಲ್ಡಿಂಗಲ್ಲೆಲ್ಲ ಮೊಮ್ಮಕ್ಕಳಿಗೆ ಕೊಟ್ಟಿದ್ರು. ನಾನು ಅವರ ಸ್ವಯಾರ್ಜಿತ ಆಸ್ತಿಲಿ ಇವನಿಗೆ ಯಾವುದೂ ಇಲ್ಲ ಅಂತ ಬರೆದ್ಬಿಟ್ಟಿದ್ರು. ನನಗೆ ಮಕ್ಕಳಿಲ್ಲ, ಪಿಕ್ಚರ್ ತೆಗೆದವನೆ, ಅವನ ಹೆಂಡತಿಗೂ ವಯಸ್ಸಾಗೈತೆ, ಇವನು ಮಕ್ಕಳಾಗಲ್ಲ, ಈ ಥರದ್ದೆಲ್ಲ ಒಳ್ಳೆ ಕಾದಂಬರಿಲಿ ಬರ್ದಂಗೆ ಇಷ್ಟುದ್ದ ಎಲ್ಲ ಬರೆದವ್ರೆ. ಆವಾಗ ಒಂದು ಹೈಟೆಕ್ ಫಾರ್ಮ್ ಮಾಡಿದೆ. ಆ ಫಾರ್ಮು ಬಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಂಗೆ ಅಂದರೆ ನಬಾರ್ಡ್ ಸ್ಕೀಮ್ ಅಂತಿತ್ತು. ಅವಾಗ ತೋಟಕ್ಕೆ ಹೋಗಿ ಬಂದು ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಯಾವುದೋ ಒಂದು ಏರಿಯಾದಲ್ಲಿ ಮೈಸೂರಲ್ಲಿ ಏನೋ ಒಂದು ಓವರ್ಫ್ಲೋ ಬಂತು, 150,000. ಅವಾಗ ಶಿವಸೈನ್ಯ ಆಫ್ಟರ್ ಸಿಟಿ ಬರುತ್ತಲ್ಲ ಸರ್, ಆವಾಗ ಬಂದಿದ ತಕ್ಷಣ ನಾ ಏನು ಮಾಡಿದೆ, ಇನ್ನು ನಮ್ಮ ಅಣ್ಣನ ಮನೇಲಿದ್ರೆ ಇನ್ನು ಇದೇ ಕಂಟಿನ್ಯೂ ಆಗುತ್ತೆ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಮನೆ ಮಾಡಿಕೊಂಡು, ಅದು ನೀವೆಲ್ಲ ನೋಡಿದ್ರಲ್ಲ BCC ಲೇಔಟ್ನಲ್ಲಿ ಸುತ್ತ ಸ್ಮಶಾನ, ಸೆಂಟ್ರಲ್ ಒಂದೇ ಒಂದು ಮನೆ, ಕೆಳಗಡೆ ಸೆಲ್ಲಾರು, ಮೇಲ್ಗಡೆ ಮನೆ, ಅದ್ರ ಮೇಲೆ ಅಟ್ಯಾಚ್ಡ್ ಬಾತ್ರೂಮು. ನಂದು ಇಡೋ ಬರೋ ಸಿನಿಮಾ ಪ್ರಾಪರ್ಟೀಸಿಂದ ಹಿಡಿದು ಅದು ಇದು ಎಲ್ಲ ತಗೊಂಡು ಡಂಪ್ ಮಾಡಿ ಅಲ್ಲಿ ಸೇರಿಕೊಂಡೆ. ಅಲ್ಲಿ ಒಬ್ಬ ಅಡುಗೆ ಮಾಡೋಕ್ಕೊಬ್ಬ, ಬಟ್ಟೆ ಒಗೆಯೋಕ್ಕೊಬ್ಬ, ಹುಡುಗರುಗಳು ಬಂದು ಸೇರಿಕೊಂಡ್ರು. ಇಲ್ಲ ಇದು ನಾನು ಹೇಳ್ತಾ ಇರೋದು 98. ಸೊ ಆ ಮನೆ ಮಾಡಿದ ಮೇಲೆ ಸಬ್ಸಿಡಿ ಬಂತು. ಅದು ಏನು ನನ್ನಣೆ ಬರೋಕ್ಕೆ ಶಿವಸೇನೆಗೆ ಬಂತು 10 lakh. ಅಷ್ಟೊತ್ತಿಗೆ ತಾಯಿ ಕೊಟ್ಟೆ ಸೀರೆ ಮಾಡಿಬಿಟ್ಟಿದ್ದೆ. ಮಾಡಿದ್ರು ಕೂಡ ತಾಯಿ ಕೊಟ್ಟೆ ಸೀರೆಗೆ ಬರಲಿಲ್ಲ ಸಬ್ಸಿಡಿ, ಶಿವಸೇನೆಗೆ ಬಂತು. ಅದನ್ನ ಇಟ್ಕೊಂಡು ಮತ್ತೆ ಕಿಕ್ ಲೈಟ್ಸು, ಈ ಔಟ್ಡೋರ್ ಯೂನಿಟು, ಜನ್ರೇಟ್ರು, ಲೈಟ್ಸ್ಗಳು. ಆವಾಗ ಮೆಗಾ ಸೀರಿಯಲ್ಸ್ಗಳು ಸ್ಟಾರ್ಟ್ ಆಯಿತು. ಸ್ಯಾಟಲೈಟ್ ಚಾನಲ್ಸ್ ಎಲ್ಲ ಬಂದಿದ್ದರಿಂದ ಮೆಗಾ ಸೀರಿಯಲ್ಸ್ ಸ್ಟಾರ್ಟ್ ಆಯಿತು. ಸೊ ಆವಾಗ ನನಗೆ ಗೊತ್ತಿದ್ದು ನಾರಾಯಣ್ ಡೈರೆಕ್ಟ್ರು, ನಾಗಾಭರಣ ಆಗಲಿ, ಈ ನಿಂಬಸ್ ಕಮ್ಯುನಿಕೇಷನ್ಸು ಎಲ್ಲ ನನಗೆ ಗೊತ್ತಿದ್ದಂಥವ್ರಿಗೆ ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿಕೊಂಡು ಮಂತ್ಲಿ ಲೆಕ್ಕದಲ್ಲಿ ಅವಾಗ ಪಿಕಪ್ ಆದೆ. ಟು ಸಮ್ ಎಕ್ಸ್ಟೆಂಟ್ ಪಿಕಪ್ ಆದ್ನಲ್ಲ, ಆವಾಗ ಇನ್ನೇನು ಬೇರೆ ಅಲ್ಟಿಮೇಟ್ ಇನ್ನೇನಿದೆ, ಮನೆಗಂತೂ ಟಚ್ಚೇ ಇಲ್ಲ ನನಗೆ. ಮನೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೀನಿ. ನಮ್ಮ ತಾಯಿ ಪಾಪ ಹಂಗೂ ನಮ್ಮ ಹುಡುಗನ ಹತ್ರ ಅದು ಇದು ಕೊಟ್ಟು ಕಳಿಸೋದು, ನಮ್ಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ನಮ್ಮ ಹುಡುಗನ ಏನೋ ಮಾಡಿ ತಿನ್ಕೊಂಡು ಹೆಂಗೋ ಕಾಲ ಕಳೀತಿದ್ವು. ಆವಾಗ ಮದುವೆ ಆಗೋದು ಅಂತ ಡಿಸೈಡ್ ಆಯಿತು. ಅದೇನೋ ನಮ್ಮ ದೊಡ್ಡಣ್ಣ, ನಮ್ಮ ದೊಡ್ಡಣ್ಣ, ನಾವು ಎಲ್ಲ ರೆಗ್ಯುಲರ್ ಹಳೆ ಫ್ರೆಂಡ್ಸ್ಗಳು, ನಮ್ಮ ಸೀರಿಯಲ್ಲೆಲ್ಲ ಮಾಡಿದ್ರು ಅವರು ಸುಮಾರು. ಹಂಗಾಗಿ ಅವರು ಎಲ್ಲ ಒಪ್ಪಿ, ನಮ್ಮ ರಿಲೇಷನ್ನೇ ಆಗಬೇಕು, ಅವರು ಏನು ಡಿಸ್ಟೆಂಟ್ ರಿಲೇಟಿವು. ಆ ಹುಡುಗಿನ ನೋಡಿ ನನ್ನ ಫ್ರೆಂಡ್ಸ್ಗಳೂ ಪ್ರಪೋಸ್ ಮಾಡಿದ್ರು. ಅವರು ಕಾಮನ್ ಫ್ರೆಂಡ್ಸು, ನಮ್ಮ ವೈಫ್ ಅವರ ತಂದೆನೂ ನನ್ನ ಫ್ರೆಂಡ್ಸ್ಗಳೆಲ್ಲ. ಅದೇನೋ ಮಾಡಿ ಕೊನೆಗೆ ಫಿಕ್ಸ್ ಆಗಿ ಮದುವೆನೂ ಆಗೋಯ್ತು 2000. ಅಪ್ಪ ಅಮ್ಮ ಅಂದರೆ ಅದು ಒಂದು ಹೇಳ್ತೀನಿ ರೀಸನು. ಸಬ್ಸಿಡಿ ಬಂದಿತ್ತು, ಅಮೌಂಟ್ ಇತ್ತು, ಸ್ವಲ್ಪ ಎಕ್ವಿಪ್ಮೆಂಟ್ಸ್ಗೆ ಹಾಕಿದ್ದೆ. ನಾನು ದುಡ್ಡು ಕೊಟ್ಟರೆ ಅವ್ರು ನಿಂತ್ಕೊಂಡು ಮದುವೆ ಮಾಡ್ತೀವಿ ಅನ್ನೋ ಮಟ್ಟಿಗೆ ಬಂತು. ನಮ್ಮ ಮನೇಲಿ, ನಮ್ಮ ತಾಯಿ ಮನೇಲಿ ನಮ್ಮ ಅಪ್ಪ ನಮ್ಮ ಅಣ್ಣ ಮಾತಾಡಿಕೊಂಡು ನಾನು ದುಡ್ಡು ಕೊಟ್ಟರೆ ಅವ್ರು ನಿಂತ್ಕೊಂಡು ಮದುವೆ ಮಾಡೋದು ಅಷ್ಟೇ. ನಂದೇನಿರುತ್ತೆ ನನ್ನ ಖರ್ಚೆಲ್ಲ ನಂದೇ. ಅವ್ರು ನಿಂತ್ಕೊಂಡು ಮದುವೆ ಮಾಡೋದಕ್ಕೆ ಏನು ಕೊಡಬೇಕು, 1,00,000 ಕೊಡು ಅಂತೇಳಿ ಈಗ ದೊಡ್ಡಣ್ಣ ಮಾತಾಡಿದ್ರು. 1,00,000 ಕೊಟ್ಟೆ. ಬಂಡ್ ಸಂಘದಲ್ಲಿ ಮದುವೆ ಮಾಡಿದ್ರು. ಅದು ರಿಗಾರ್ಡ್ಲೆಸ್ ಅಂತ ಇನ್ನೊಂದು ಯಾಕೆ ಹೇಳ್ತೀನಿ ಅಂದರೆ, ಈ ನಮ್ಮ ಡೈರೆಕ್ಟರ್ಗಳೆಲ್ಲ ಬಂದರು, ಆರ್ಟಿಸ್ಟ್ಗಳು ಹೇಳ್ತೀನಿ ಮಾತಿಗೆ. ಶಿವಣ್ಣ ಅವರೆಲ್ಲ ಅಷ್ಟೆಲ್ಲ ಇದ್ರಲ್ಲಪ್ಪ, ಎಲ್ಲ ನೋಡಿದ್ರಲ್ಲ, ಏನು ಭಾಳ ಗ್ಯಾಪ್ ಏನಿಲ್ಲ. 96 2000 ಅಷ್ಟೇ ಗ್ಯಾಪ್ ಇದ್ದಿದ್ದು ಸರ್. ಲಿಟ್ರಲಿ ಬರಲಿಲ್ಲ ಸರ್ ಯಾರೂ. ಆಮೇಲೆ ನಮಗೇನು ಬೇಜಾರು ಇಲ್ಲ, ಬಂದಿದ್ದ ಜನವೇ 6,000 ಜನದ ಮೇಲಿತ್ತು, ಅದು ಬೇರೆ ಪ್ರಶ್ನೆ. ಬಟ್ ಅಟ್ಲೀಸ್ಟು ಒಂದು ಹ್ಯುಮ್ಯಾನಿಟರಿ ಕನ್ಸಿಡರೇಷನ್ ಅಂತ ಏನಾದರೂ ಬೇಕಲ್ವಾ. ಹೋಗಿ ಮನೆ ಬಾಗಿಲಿಗೆಲ್ಲ ಕರೆದು ಬಂದಿರ್ತೀವಲ್ವ, ಅದೊಂದು ಬೇಜಾರಾಯ್ತು ನನಗೆ. ಆಮೇಲೆ ಇನ್ ಬಿಟ್ವೀನ್ ಏನಾಯಿತು, ಮದುವೆ ಆದಮೇಲೆ ಓಕೆ ಹೆಂಗೋ ಯೂನಿಟ್ ನಡೀತಾ ಇತ್ತು, ಚೆನ್ನಾಗಿದ್ದೆ, ಹ್ಯಾಪಿ ಗೋಯಿಂಗು. ಇನ್ ಬಿಟ್ವೀನು ನಮ್ಮ ಯಂಗರ್ ಬ್ರದರು ಸಡನ್ನಾಗಿ ಕೊಲಾಪ್ಸ್ ಆಗ್ಬಿಟ್ಟ. 2006 ಇದು. ಆವಾಗ ಒಂದು ಸ್ವಲ್ಪ ನಾನು ಈ ಸೀರಿಯಲ್ಸು ಅದು ಇದು ಮೆಗಾ ಸೀರಿಯಲ್ಸ್ಗಳು ಮಾಡ್ತಾಯಿದ್ದೆ. ಸಿನಿಮಾ ಕಡೆಗೆ ಯಾವುದೂ ಒಲವು ಇರಲಿಲ್ಲ. ನನ್ನೊಬ್ಬ ಮಾರ್ಕೆಟಿಂಗ್ ಪಾರ್ಟ್ನರು ವಿಶ್ವಪ್ರಸಾದ್ ಅಂತ, ಅವನು ಎಕ್ಸ್ಪೈರ್ ಆದ. ಮಾರ್ಕೆಟಿಂಗು ಬಾಂಬೆ, ನಾನಿರೋದು ಬ್ಯಾಂಗ್ಳೂರು, ಶೂಟಿಂಗ್ ಹೈದ್ರಾಬಾದು, ಚೆನ್ನೈ, ಚಾನಲ್ಲು. ಈ 4 ಕಡೆಗೆ ಬರೀ
ಫ್ಲೈಟಲ್ಲಿ ಓಡಾಡ್ಕೊಂಡೆ ಅರ್ಧ ದುಡ್ಡು ಹೋಗ್ಬಿಡೋದು ನಮ್ಮದು. ಇನ್ನು ಬರೋ ಲಾಭಕ್ಕೆ ಇಷ್ಟೆಲ್ಲ ಯಾಕೆ ಶ್ರಮ ಅಂದ್ಬಿಟ್ಟು ಕೊನೆಗೆ ಅದನ್ನು ಬಿಟ್ಟೆ. ಎಕ್ವಿಪ್ಮೆಂಟ್ಸ್ನೆಲ್ಲ ಲೀಸ್ಗೆ ಹಾಕ್ಬಿಟ್ಟೆ. ಕೆಲವು ಮಾತ್ರ ನಮ್ಮ ಅಂಜಿ ನಾಗರಾಜಂಗೇನೋ ಜನ್ರೇಟ್ರು ಅದೆಲ್ಲ ಕೊಟ್ಟೆ. ಇನ್ನು ಬಾಕಿದ್ದು ಡಿಸೈಡ್ ಮಾಡಿಕೊಂಡು ಹುಡುಗರುಗಳು ನಮ್ಮ ಹತ್ರ ಕೆಲಸ ಮಾಡ್ತಿದ್ರಲ್ಲ, ನೀವೇ ಮೆಗಾ ಸೀರಿಯಲ್ಸ್ ಹಿಡ್ಕೊಂಡು ನೀವೇನೋ ಮಾಡಿಕೊಡ್ರು, ತಿಂಗಳಿಗೆ ಒಂದಿಷ್ಟು ಕೊಟ್ಕೊಂಡು ಹೋಗು ಅಂತ ಬಿಟ್ಬಿಟ್ಟೆ. ಅದು ಬಿಟ್ಟಾದ ಮೇಲೆ ಸುಮ್ಮನೆ ಐಡ್ಲಾಗಿ ಕೂತ್ಕೊಂಡೆ. ಐಡ್ಲು ಅಂದರೆ ಈಗ ಏನೋ ತಿಂಗಳ ಬರೋದಲ್ಲ, ಹೆಂಗೋ ಮ್ಯಾನೇಜ್ ಆಗೋದು ಫ್ಯಾಮಿಲಿಗೆ. ಅದೇ ಈ ಹುಡುಗರಿಗೆ ಲೀಸ್ ಕೊಟ್ಟಿದ್ನಲ್ಲ ಸರ್, ಅದೆಲ್ಲ ಬರ್ತಿತ್ತು. ಆಮೇಲೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ಒಂದು ಮುಕ್ಕಾಲು ವರ್ಷನೂ ಇದ್ದೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಚಂದ್ರಗಿರಿ ಪ್ಯಾಲೇಸ್ ಹಿಂಭಾಗ ಒಂದು ಮನೆಗೆ ಬಂದೆ. ಅದು 2002 ಏನೋ ಇರಬೇಕು ಅಂತ ಕಾಣುತ್ತೆ. ಅಲ್ಲಿಗೆ ಬಂದೆ. ಅಲ್ಲಿ ಒಂದು 2 ವರ್ಷ ಇದ್ದೆ. ಆಮೇಲೆ ಮತ್ತೆ ನಾಗರಬಾವಿಗೆ ಬಂದೆ. 2003-4 ಇರಬೇಕು ಅಂತ ಕಾಣುತ್ತೆ. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ಬ್ಯುಸಿಯಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆವಾಗ ಹ್ಯಾಪಿಯಾಗಿತ್ತು. 2006 ನನ್ನ ತಮ್ಮ ತೀರ್ಕೊಂಡಾಗ 7ಗೆ ಮತ್ತೆ ಸ್ಟ್ರಗ್ಲಿಂಗ್ ಶುರು ಆಯಿತು. ಎಕ್ವಿಪ್ಮೆಂಟ್ಸ್ ಎಲ್ಲ ಹುಡುಗರಿಗೆ ಕೊಟ್ಟನ, ಗಾಡಿ ಎಲ್ಲ ಮಾರಿದ್ನ. ಫಾದರು ಡೆತ್ ಬೆಡ್ಗೆ ಹೊರಟೋದ್ರು. ಆವಾಗ ನಮ್ಮ ಫಾದರ್ಗೂ ನನಗೂ ಮಾತುಕತೆ ಇಲ್ಲ. ನನ್ನ ಮನೆಗೆ ಹೋಗ್ತಿರ್ಲಿಲ್ಲ. ನಮ್ಮ ಅಶ್ವಥ್ ನಾರಾಯಣ ಅವ್ರದ್ದು ಗಾಯತ್ರಿ ನರ್ಸಿಂಗ್ ಹೋಮ್ ಹತ್ರ ಒಂದು ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿ ಓಪನ್ ಮಾಡೋದು. ಆ ಓಪನಿಂಗ್ ಹೋಗಿದ್ದೆ. ಆವಾಗ ಕುಮಾರಸ್ವಾಮಿ ಯಡಿಯೂರಪ್ಪ ಜಾಯಿಂಟ್ ಗೌರ್ಮೆಂಟು, ಆವಾಗ ಅಶ್ವಥ MLA. ಆವಾಗ ಆ ಟೈಮಲ್ಲಿ ನನ್ನ ಅಂಕಲ್ ಒಬ್ಬರು DOSP ಆಗಿದ್ದರು. ಅಲ್ಲ, ಅವರು ಅಡಿಷ್ನಲ್ SP ಆಗಿ ರಿಟೈರ್ ಆದರು. ಅವರು ಕರೆದ್ಬಿಟ್ಟು, ಅಲ್ಲೋ ನಿಮ್ಮಪ್ಪ ಬದುಕಲ್ಲ ಅಂದ್ಬಿಟ್ಟು ಈಚೆ ತೆಗೆದಿಟ್ಟವನಂತೆ ನಿಮ್ಮಣ್ಣ, ನೀನು ಕೇಳಕ್ಕಲ್ವಾ ನಿಮಗೆ ಅಂತ ನನಗೆ ಬೈದರು. ಅಂದರೆ ಅವರು ಡೆತ್ ಬೆಡ್ಡಲ್ಲಿ ಇದ್ದಾರೆ ಅಂತಲೇ ನನಗೆ ವಿಷಯ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪ ಕೇಳಿದಾಗಲೇ ಗೊತ್ತಾಗಿದ್ದು ನನಗೆ. ಆ ಫಂಕ್ಷನ್ನಲ್ಲಿ ಕೇಳಿದ್ರು, ನೀನು ಹೋಗಿ ನೋಡ್ಲಿಲ್ವಾ, ನೀನು ಏನು ನೋಡ್ತೀಯ, ನೀನು ಇಂಥ ಟೈಮ್ಗೆ ಹೋಗದೆ ಇದ್ರೆ ನೀನೇನು ಮಗ ಅಲ್ವಾ ನೀನು ಅಂಥೇಳಿ ಯಾವಾಗ ಹಂಗೆ ಅಂದರು. ನಾನು ಏನು ಮಾಡಿದೆ, ಹೋದೆ ಮನೆಗೆ. ಒಳಗೆ ಬಾ ಅಂದರು. ಒಂದು ದಿವಾನ್ನಲ್ಲಿ ವರಾಂಡದಲ್ಲಿ ಮಲಗಿಸಿದ್ರು, ಎದುರುಗಡೆನೆ ಕಾಣ್ತಿದ್ರು. ನಾ ಕಿಟಕಿ ನಿಂತ್ಕೊಂಡು ಹಣ ಅಂತ ಕೂಗ್ದೆ. ನೋಡಿದ್ರು, ಕಣ್ಣು ಬಿಟ್ಬಿಟ್ಟು ಬಾ ಒಳಗೆ ಅಂದರು. ನಾನು ಬರಲ್ಲ ಹೇಳ. ಹತ್ಬಿಟ್ಟು ಬಾರಪ್ಪ ಏನೋ ಮಾತಾಡ್ಬೇಕು ಬಾ ಅಂದರು ಫಾದರು. ನಮ್ಮ ತಾಯಿ ಹೇಳೋಕ್ಕೆ ಶುರು ಮಾಡಿದ್ರು, ಇನ್ನೇನು ಮಾಡೋದು ಅಂತ ಹೋದೆ. ಏನೋ ನಾನು ಬದುಕೋಂಗಿದ್ರೆ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡಪ್ಪ ಅಂದರು. ಸರಿ, ನಾನು ಏನು ಡೀಟೇಲ್ ಗೊತ್ತಿಲ್ಲ ನನಗೆ. ಇಮಿಡಿಯೇಟಾಗಿ ಕಾರ್ಗೆ ಹಾಕ್ಕೊಂಡೆ ಗಾಯತ್ರಿ ನರ್ಸಿಂಗ್ ಹೋಮಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದೆ, ವಿಜಯನಗರ. ಸುನೀಲ್ ಡಾಕ್ಟ್ರು ಪಾಪ ಅವರು ನಮಗೆ ಡಿಸ್ಟೆಂಟ್ ರಿಲೇಟಿವ್, ತುಂಬ ಚೆನ್ನಾಗಿ ಮಾಡಿ ಹಂಗೋ ಹಿಂಗೋ 1 ವರ್ಷ ಉಳಿಸ್ಕೊಂಡು ಬರೀ ಅವ್ರ ಸರ್ವಿಸಲ್ಲೇ ಇದ್ಬಿಟ್ಟೆ 1 ವರ್ಷ. ಪ್ರತಿ ದಿವಸ ಅವ್ರಿಗೆ ಶುಗರ್ ಚೆಕ್ ಮಾಡಬೇಕಾಗಿತ್ತು, BP ಚೆಕ್ ಮಾಡಬೇಕಾಗಿತ್ತು. ಅದನ್ನು ಸರ್ವಿಸ್ ಅಂತ ಅಂದರೆ ಇದರಲ್ಲಿ ಯಾವುದೋ ನನಗೆ ಅದೇನೋ ಹೇಳ್ತಾರಲ್ಲ, ಏನದು ಪರ್ಸ್ನಲ್ ಇಶ್ಯೂಸ್ ಏನೂ ಇರಲಿಲ್ಲ. ನಮ್ಮ ಫಾದರ್ಗೆ ನನಗೆ ಮಾತುಕತೆ ಇಲ್ದಿದ್ರು ಕೂಡ ಅವ್ರಿಗೇನೋ ಹೋಲಿಸ್ಬೇಕು, ಅವ್ರಿಗೆ ಸರ್ವಿಸ್ ಮಾಡೋದ್ರಿಂದ ಅವರು ಕನ್ವಿನ್ಸ್ ಆಗ್ತಾರೆ, ಆ ಥರದ್ದು ಏನಿರಲಿಲ್ಲ. ಅವ್ರು ಕೇಳಿದ್ರು ನಾನು ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಹೇಟ್ ಮಾಡೋಕ್ಕೆ ಶುರು ಮಾಡ್ದೆ. ಅಷ್ಟೊತ್ತಿಗೆ ಏನೇನೋ ಆಗಿತ್ತು, ನನಗೇನು ಡೀಟೇಲ್ ಗೊತ್ತಿರಲಿಲ್ಲ ಅದ್ರ ಮೇಲೆ. ವಿಲ್ಲೆಲ್ಲ ಮಾಡಿದ್ದಾರೆ. ಆ ವಿಲ್ಲಲ್ಲೆಲ್ಲ ಅದೇನೋ ಕೆಲವು ಗಿಫ್ಟಿಡ್ ವರ್ಕ್ಸ್ ನಮ್ಮ ಅಣ್ಣ ಬರ್ಸ್ಕೊಂಡವನೆ. ಆಮೇಲೆ ಅವ್ರು ಕಟ್ಟಿದ ಬಿಲ್ಡಿಂಗಲ್ಲೆಲ್ಲ ಮೊಮ್ಮಕ್ಕಳು ಕೊಟ್ಟಿದ್ರು. ನಾನು ಅವರ ಸ್ವಯಾರ್ಜಿತ ಆಸ್ತಿಲಿ ಇವನಿಗೆ ಯಾವುದೂ ಇಲ್ಲ ಅಂತ ಬರೆದ್ಬಿಟ್ಟಿದ್ರು. ನನಗೆ ಮಕ್ಕಳಿಲ್ಲ, ಪಿಕ್ಚರ್ ತೆಗೆದವನೆ, ಅವನ ಹೆಂಡತಿಗೂ ವಯಸ್ಸಾಗೈತೆ, ಇವನು ಮಕ್ಕಳಾಗಲ್ಲ, ಈ ಥರದ್ದೆಲ್ಲ ಒಳ್ಳೆ ಕಾದಂಬರಿಲಿ ಬರ್ದಂಗೆ ಇಷ್ಟುದ್ದ ಎಲ್ಲ ಬರೆದವ್ರೆ. ಇದೆಲ್ಲ ನೋಡಿ ನಮ್ಮಪ್ಪ ಬರೆದವ್ರೆ. ಇದೆಲ್ಲ ನನಗೆ ಗೊತ್ತಾಗಿದೆ. ಯಾವಾಗ ನಮ್ಮಪ್ಪನ ತಗೊಂಡಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ನಮ್ಮಪ್ಪ ಮಾತಾಡ್ಬೇಕು, ಕೂತ್ಕೋ ಅಂತ ಮಾತಾಡುವಾಗ ಹಿಂಗೆ ಬೀಗ ಅಮ್ಮನ ಹತ್ರ ಐತೆ, ಹೋಗಿ ಆ ಫೈಲ್ ತೊಗೊಂಬ ಅಂದರು. ತೊಗೊಂಬಂದು ಕೊಟ್ಟೆ. ಅದರೊಳಗೆ ವಿಲ್ ಕಾಪಿ ತೆಗೆದು ಕೊಟ್ಟರು. ಓದು ಅಂದರು. ನನಗೇನು ಕೊಡ್ತೀರಾ, ಇದು ನೀವೇನೋ ಮಾಡಿದ್ದೀರಿ, ನಿಮ್ಮದು ತಾನೇ ಅದು. ನಾನು ಅದನ್ನು ಯಾಕೆ, ನೀವು ಮನೆಯಿಂದ ಆಚೆ ಕಳಿಸ್ದಾಗಲೇ ನಿಮ್ಮದು ಒಂದು ಇಟ್ಗೇನೂ ಬೇಡ ಅಂತೇಳಿ ಹೊರಟೋಗಿದ್ದೀನಿ. ಈಗ ಅದೆಲ್ಲ ಯಾಕೆ ಬೇಕು, ಬಿಡಿ ಬೇಡ ಅಂತಂದೆ. ಯಾರನ್ನೂ ಕರೆದು ಎಲ್ಲ ಕನ್ವಿನ್ಸ್ ಮಾಡಿದ್ರು, ನಾ ಏನಾದರೂ ಮಾಡಿ ಅದನ್ನು ರೀರೈಟ್ ಮಾಡಿಸ್ಬೇಕು, ವಿಲ್ಲೇ ಸ್ಕ್ವಾಶ್ ಮಾಡಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ರು. ಹೇಳಿದೆ ಅದಕ್ಕೆಲ್ಲ ಬೇಡ, ಯಾಕೆಂದರೆ ಈಗ ಕೊನೆಗಾಲದಲ್ಲಿ ನಾನೇನೋ ಮಾಡೋಕ್ಕೆ ಹೋದರೆ ನೋಡಿ ಬೇಕು ಅಂತ ಅಡ್ವಾಂಟೇಜ್ ತೊಗೊಂಡ ಅಂತ ಇದು ಮಾಡ್ತಾರೆ, ಅದು ಬೇಡ ಅದು ಹೆಂಗಿರುತ್ತೋ ಹಂಗೆ ಇರಲಿ ಅಂತ ಬಿಟ್ಬಿಟ್ಟೆ. ಕೊನೆಗೆ ನಮ್ಮ ಫಾದರ್ 2008 ತೀರ್ಕೊಂಬಿಟ್ರು. ಅವತ್ತು ಅವ್ರ ಪಕ್ಕದಲ್ಲಿ ನಾನು ನಮ್ಮ ತಾಯಿ ಇಬ್ಬರೇ ಇದ್ದಿದ್ದು. ಇಡೀ ಫ್ಯಾಮಿಲಿ ಎಲ್ಲ ನಂಜನಗೂಡಿಗೆ ಹೊರಟೋಗಿದ್ರು. ನಮ್ಮ ನಂಜನಗೂಡಿಂದ ಇವ್ರು ಬರೋ ಟೈಮ್ನಲ್ಲಿ, ನಮ್ಮ ಫಾದರ್ ಬೆಳಿಗ್ಗೆ ಹೊರಡೋ ಟೈಮ್ನಲ್ಲಿ
ಫ್ರೆಶ್ಶಾಗಿ ಸ್ನಾನ ಮಾಡಿಸಿ ಪೌಡ್ರ್ ಗೀಡ್ರೆಲ್ಲ ಹಾಕಿ ಇವರೆಲ್ಲ ನಂಜನಗೂಡ್ಗೆ ಹೋಗೋರು ಆಶೀರ್ವಾದ ಮಾಡಿಕೊಂಡು ಹೊರಡೋ ಟೈಮ್ನಲ್ಲಿ ಫಾದರು ಫುಲ್ಲು ಲೂಸ್ ಮೋಷನ್ ಸರ್. ಆವಾಗಲೇ ಫುಲ್ ಗಿಡ್ಡಿನೆಸ್ಸು ಅದು ಇದು ಎಲ್ಲ ಶುರುವಾಯಿತು. ನನಗೆ ಯಾಕೋ ಡೌಟ್ ಬಂದ್ಬಿಡ್ತು. ತಿಂಡಿ ತಿನ್ನಿಸ್ತಾ ಇದ್ದೀನಿ, ನಾನು ಬೆಟ್ಟನೆ ಕಚ್ಬಿಟ್ರು. ಅವ್ರಿಗೆ ಹೆಂಗೆ ಅಂದರೆ ಈ ಅದೇನು ಲೋ ಬಿ ಪಿಗೋ ಏನೋ ಗೊತ್ತಿಲ್ಲ, ಹೊಡೆದ ಅಂದರೆ ಎಲ್ಲ ಅಕ್ಕಪಕ್ಕ ಇರೋರೆಲ್ಲ ಕಿತ್ಕೊಂಡು ಹೋಗ್ಬೇಕು. ನಾನು ಸ್ವಲ್ಪ ಗಟ್ಟಿಗಿದ್ನೆಲ್ಲ ಹಿಡ್ಕೋತಾ ಇದ್ದೆ ಗಟ್ಟಿಗೆ, ಇದೆಲ್ಲ ಕಚ್ಬಿಟ್ರು. ಅವಲ್ಲೇ ನನಗೆ ಯಾಕೋ ಡೌಟ್ ಬಂದ್ಬಿಟ್ಟು ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಯಾಕೋ ವ್ಯತ್ಯಾಸ ಬರ್ತಿದೆ ಅಂತ. ಗುಗುರು ಒಂಥರ ಇದು ಬರೋದು. ಆಮೇಲೆ ಹೋಗಿ ಸುನಿಲ್ ಡಾಕ್ಟರ್ ಹತ್ರ ಹೇಳಿದೆ, ರಮೇಶ್ ಏನು ತಲೆ ಕೆಡಿಸ್ಕೋಬೇಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀರಿ, ಒಂದು ಕೆಲಸ ಮಾಡಿ ಸಾಯಂಕಾಲ ಡ್ಯೂಟಿ ಡಾಕ್ಟ್ರ್ ಬಂದಾಗ ಕಳಿಸ್ತೀನಿ, ಅಲ್ಲಿವರೆಗೂ ಮ್ಯಾನೇಜ್ ಮಾಡಿ ಅಂದರೆ ಮಧ್ಯಾಹ್ನ ಬಂದು ಊಟ ಮಾಡಿಸ್ದೆ. ಮತ್ತು ಸಾಯಂಕಾಲ ಬಂದೆ, ಗೊರ್ರು ಅಂತ ಇದ್ದರು. ನಾನು ಹೋಗಿ ಎಬ್ಬರಿಸಿ ತಿರ್ಗಿ ಒರಗಿಸ್ಕೊಂಡು ಎಳ್ನೀರೆಲ್ಲ ಕುಡಿಸ್ದೆ. ಕುಡಿಸಿದ್ಮೇಲೆ ಅಪ್ಪ ನಾನು ಮಲ್ಕೊಳ್ಳೋಕ್ಕೆ ಒಂದು ಕಡೆ ಮಲಗಿಸ್ಬಿಡು ಅಂದರು. ಒಂದು ಕಡೆ ಮಲಗಿಸ್ಬಿಟ್ಟು ಆ ಗೊರ ಅನ್ನೋದು ಅದೆಲ್ಲ ನೋಡೋಕ್ಕಾಗ್ದೇನೆ ನಾನು ಏನು ಮಾಡಿದೆ, ಅಮ್ಮ ಬರ್ತೀನಿ ತಡ್ರಿ ಅಂದ್ಬಿಟ್ಟು ಕ್ಲಬ್ಗೆ ಹೋಗ್ಬಿಟ್ಟೆ. ಕ್ಲಬ್ಗೆ ಹೋಗಿ ಕೂತಿದ್ದೀನಿ. ನಮ್ಮ ಅಣ್ಣನ ಮನೆಯವರು, ನನ್ನ ಹೆಂಡ್ತಿ ಅವರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಬರ್ತಿದ್ದಂಗೆ ನಮ್ಮ ಫಾದರು ಫುಲ್ಲು ಇದಕ್ಕೆ ಬಂದುಬಿಟ್ಟಿದ್ದಾರೆ, ಫೈನಲ್ ಸ್ಟೇಜ್ಗೆ. ಏನು ಅಷ್ಟೊತ್ತಿಗೆಲ್ಲ ಮೊಬೈಲ್ಗಳೆಲ್ಲ ಬಂದಿದ್ವಲ್ಲ, ಏನು ಕೂಗ ಆಡ್ತಾನೆ ನಮ್ಮ ಅಣ್ಣನ ಮಗ ಚಿಕ್ಕವನು, ರಾಮಂಕಲ್ ಎಲ್ಲಿದ್ಯಾ ತಾತ ಕೇಳ್ತೈತೆ ಬಾ ಬಾ ಅಂತ. ನಾನು ಬರೋ ಹೊತ್ತಿಗೆ ತಿರುಗ್ಬಿಟ್ಟೆ. ಏನೇ ಸರ್ವಿಸ್ ಮಾಡಿದ್ರು ಕೊನೆಯಲ್ಲಿ ನಮಗೆ ಮುಖ ಸಿಕ್ಕಲಿಲ್ಲ ಅಲ್ವಾ. ಹಂಗೆ ನಮ್ಮ ಫಾದರ್ ತೀರ್ಕೊಂಡ್ಮೇಲೆ ಅವರು ಡೆತ್ ಬೆಡ್ಡಲ್ಲಿ ಹಾಸ್ಪಿಟ್ಲಲ್ಲಿ ಇರುವಾಗೆಲ್ಲ ಹೇಳೋರಲ್ಲ, ಹಿಂಗೆ ಊರಿಗೆ ಹೋಗು, ಏನೋ ಇರೋದು ಅಟ್ಲೀಸ್ಟ್ ದೊಡ್ಡವನಾದರೂ ಇಲ್ಲಿ ಗಿಫ್ಟ್ ಇಟ್ ಮಾಡಿಸ್ಕೊಂಬಿಟ್ಟ, ನೀನಾದರೂ ಅಟ್ಲೀಸ್ಟ್ ಊರಿಗೆ ಹೋಗ್ತಾ ಬರ್ತಾ ಇರು, ಏನಕ್ಕೆ ನಿನ್ನ ಕೈ ಸಾಧ್ಯ ಆದರೆ ಒಂದು ಸಣ್ಣದಾಗಿ ಒಂದು ಮನೆ ಕಟ್ಟು, ನಮ್ಮ ಅಪ್ಪ ಅಮ್ಮನಿಗೆ ಗೋರಿಗೆ ಒಂದು ಮಂಟಪ ಕಟ್ಟು, ಏನೇನೋ ಕೆಲವು ಹೇಳಿದ್ರು. ಅವಾಗೇನಪ್ಪ ಅಂದರೆ ನನಗೆ ಈ ಯೂನಿಟ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದಿದ್ದನ್ನೆಲ್ಲ ಬಿಟ್ಟಿದ್ದೆ, ಸ್ವಲ್ಪ ವರ್ಕಿಂಗ್ ಕ್ಯಾಪಿಟಲ್ ಇಟ್ಕೊಂಡಿದ್ದೆ. ಕೊನೆಗೆ ನಮ್ಮ ಫಾದರ್ ತೀರ್ಕೊಂಡಾಗಲೇ ನಮ್ಮ ಅಣ್ಣಂದು ಮತ್ತೆ ಶುರುವಾಯಿತು. ಈ ತಿಥಿ ಮಾಡೋದ್ರಿಂದ ಹಿಡಿದು ಕ್ರಿಮೇಷನ್ ಅದು ಇದೆಲ್ಲ ಮುಗಿಸ್ಬಿಟ್ಟೆ ನಾನು. ಅಷ್ಟೊತ್ತು ನಮ್ಮ ಫಾದರ್ ಏನು ಮಾಡಿದರು, ಎಲ್ಲ ನಮ್ಮ ತಾಯಿ ಹೆಸರಿಗೆ ಜಾಯಿಂಟ್ ಅಕೌಂಟ್ ಮಾಡಿಸಿದ್ರು. ಅದನ್ನೆಲ್ಲ ನಮ್ಮ ಮದರ್ ಹೆಸರಿಗೆ ನಾನು ಎಲ್ಲ ಬ್ಯಾಂಕಲ್ಲೂ ಅವ್ರದ್ದೆಲ್ಲ ಇರ್ತಾವಲ್ಲ ಸರ್, ಅದೇನೋ ಒಂದು ಇದ್ರದ್ದು ಡೀಡ್ಸ್ ಬರುತ್ತಲ್ಲ, ಟ್ರಾನ್ಸ್ಫರು ಇದು ಮಾಡೋದು, ಅದನ್ನೆಲ್ಲ ಮಾಡಿಸಿ ಪೌತಿ ಖಾತೆ ಅಂತ ಅದೆಲ್ಲ ಮಾಡಿಸ್ದೆ. ಮಾಡಿಸಿ ಎಲ್ಲ ಫೈನಲ್ ಆಯಿತು. ಇವನು ಯಾವುದೇ ಕಾರಣಕ್ಕೂ ನೀನು ಊರಲ್ಲಿ ಏನು ಮಾಡಿಕೊಡ್ದು ಅದು ಇದು ಅಂತ ಇವನು ಶುರು ಮಾಡ್ದ ಅಣ್ಣ. ಅದು ವಿಲ್ಲಲ್ಲಿ ಬೇರೆ ಬರೆದಿದ್ದಾರೆ, ಅವನ ಹೆಸರು ಅವನ ಮುಂದಾಳತ್ವದಲ್ಲೇ ನಾವು ಮಾಡಬೇಕು ಅಂತ ಬರೆದಿದ್ದಾರೆ. ನಾನು ಏನು ಮಾಡೋದು, ಇವನು ನಾನು ಅಲ್ಲೇ ಊರಲ್ಲಿರೋದೆಲ್ಲ ಮಾರಕ್ಕೂ ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತಾನೆ. ಇವನೇನೋ ಇಲ್ಲಿ ತೋಟ ಬರ್ಸ್ಕೊಂಡವ್ರೆ, ಮಕ್ಕಳಿಗೆ ಮನೆ ಬರ್ದವ್ರೆ, ನಾವೇನು ಮಾಡೋಣ ಸರ್. ನಾನೇನು ಮಾಡಿದೆ, ನಮ್ಮ ತಾಯಿನ ಹೆಂಗೋ ಕನ್ವಿನ್ಸ್ ಮಾಡಿ ಊರಲ್ಲಿ ಹೆಂಗೋ ಹೋಗಿ ಮಂಟಪ ಕಟ್ಟೋಣ ಅಂತ ಹೋದೆ. ಅದು ಮಂಟಪ ಕಟ್ಟೋದಕ್ಕೆ ಹೋದವನು ಆ ಮನೆ ಸುಮಾರು ವರ್ಷ ಆಗೋಗಿತ್ತು. ನಾನು ಹೋಗಿ ಮನೆ ನೋಡೋಣ ಅಂತ ಹೋಗ್ತೀನಿ, ಮ್ಯಾಲ್ಗೆ ಮನೆ ನಮ್ಮದೆಲ್ಲ ಮಣ್ಣು ಹಾಕ್ಕೋಬೇಕು. ನಾವೆಲ್ಲ ಇಲ್ಲೇ ಬೆಂಗಳೂರು ಸೇರ್ಕೊಂಡ್ಬಿಟ್ವಾ, ನಮ್ಮ ತಾತಾಜಿ ಎಲ್ಲ ಇಲ್ಲೇ ಬಂದು ಇಲ್ಲಿದ್ದು ಇಲ್ಲೇ ತೀರ್ಕೊಂಡವ್ರು ಅವರೆಲ್ಲ. ನನಗೆ ಇನ್ನು ಮನೆ ನೋಡ್ಬಿಟ್ಟು ಬೇಜಾರಾಗೋಯ್ತು, ಎಲ್ಲ ಕಸ್ಕೊಂಬಿಟ್ಟಿತ್ತು. ಆಮೇಲೆ ನಮ್ಮ ತಾತನ ತಮ್ಮ ಪಕ್ಕದಲ್ಲಿದ್ದವರು ಅಲ್ಲಿ ವರಾಂಡದಲ್ಲಿ ಸ್ಟೇ ಮಾಡ್ತಾರೆ, ಅಲ್ಲಿ ನೋಡ್ತೀನಿ ಅವರು ಎಲ್ಲ ಅಲ್ಲೇ ಮಾಡ್ಕೊಂಬಿಟ್ಟಿದ್ದಾರೆ, ಅಷ್ಟೊಂದು ಗಲೀಜಾಗ್ಬಿಟ್ಟಿದೆ. ನಾನು ಕೊನೆಗೆ ಯಾಕೋ ಬೇಜಾರಾಗಿ, ಏನಪ್ಪ ನಾವೇನೋ ಹೆಸರೇನೋ ಮಾಡಿದ್ದೀವಿ, ಊರಿನಲ್ಲಿ ಇವನು ದೊಡ್ಡ ಪ್ರೊಡ್ಯೂಸರು ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಮನೆಗಳೆಲ್ಲ ಹಿಂಗೈತೆ, ಅಟ್ಲೀಸ್ಟ್ ಇದಾರ ಮಾಡೋಣ ಅಂದ್ಬಿಟ್ಟು ಡೆಮಾಲಿಷ್ ಮಾಡಿರಿ ಅಂತ ನನ್ನ ಚಿಕ್ಕಪ್ಪನ ಮಕ್ಕಳಿಗೆ ಹೇಳ್ಬಿಟ್ಟೆ. ನಾನು ಬೆಂಗಳೂರು ಬಂದೆ ಸರ್. ಬಂದು ಬೆಳಗ್ಗೆ ಹೋಗೋ ಹೊತ್ತಿಗೆ ಡೆಮಾಲಿಷ್ ಮಾಡಿಬಿಟ್ಟಿದ್ರು ಫುಲ್ ಮನೆಯೇ. ಬಟ್ ಏನಪ್ಪ ಅಂದರೆ ನಮ್ಮ ಫಾದರ್ ತೀರ್ಕೊಂಡಿದ್ದು ವರ್ಷದಲ್ಲಿ ಮನೆ ಕಟ್ಟಂಗಿಲ್ಲ ಅಂತ. ಅದು ಏನು ಮಾಡೋಕ್ಕಲ್ಲ. 2008 ಮೇನಲ್ಲಿ ಅವ್ರು ತೀರ್ಕೊಂಡಿದ್ದು. ಸೊ 9ವರೆಗೂ ಖಾಲಿ ಬಿದ್ದುಬಿಡ್ತು ಜಾಗ. ಆವಾಗ ನಮ್ಮ ಮದರ್ಗೆ ಹೆಂಗೋ ಕನ್ವಿನ್ಸ್ ಮಾಡಿ ಅವರು ನಾನು ಇಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಅದೊಂದು ಮನೆ ಕಟ್ಟಿದೆ. ಆವಾಗಿನ ಕಾಲಕ್ಕೆ 2009 ಆವಾಗಲೇ ಒಂದು 20 ಲಕ್ಷ ರೂಪಾಯಿ ಆಗಿತ್ತು ಆವಾಗಲೇ. ಅವಾಗೆಲ್ಲ ಗೊತ್ತಲ್ಲ ಸರ್, ಹಳ್ಳಿನಲ್ಲಿ ಮರಳು ಅದಕ್ಕೆಲ್ಲ ನಾವೇನು ದುಡ್ಡು ಕೊಡೋಂಗಿಲ್ಲ, ಕೆರೆಯಲ್ಲಿ ಹೊಡ್ಕೋತಿದ್ದೋ. ಆ ಥರದ್ದು ಮಾಡಿ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದೆ. ಎಲ್ಲ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಕ್ಕಳು ಯಾರೂ ಬರಲಿಲ್ಲ. ನಮ್ಮ ಅಣ್ಣನಿಗೆ ಅದೇನೋ ಹೆಸರು ಬಲ ಇಲ್ಲ, ಮನೆ ಆಯಾ ಮಾಡೋದಕ್ಕೆ ಬಂದು ಮಾಡಿಕೊಡಿ, ನಮಗೇನೋ ಗುರುಬಲ ಇಲ್ಲ ಅಂತ ಅಂದರೆ ಅದಕ್ಕೂ ಬರಲಿಲ್ಲ ಅವರು. ಅಲ್ಲಿಂದನೇ ಇನ್ಚಾರ್ಜ್ ಅಂತ ಬರ್ತಿದ್ರಲ್ಲಪ್ಪ ಅವ್ರ ಅಧ್ಯಕ್ಷತೆಯಲ್ಲಿ, ಅದಕ್ಕೆ ಬರಲಿಲ್ಲ ಅವರು. ಕೊನೆಗೆ ಕಾರ್ಯ ಮಾಡಿದ್ನಲ್ಲ ಸರ್, ಗೃಹ ಪ್ರವೇಶ 3 ದಿವಸ ಕಾರ್ಯ ಮಾಡಿದ್ದೀನಿ ಸರ್. ಒಂದು ದಿವಸ ಅದೇನೋ ಗಣಪತಿ ಹೋಮ ಅದು ಇದು ಎಲ್ಲ ಮಾಡಿಸಿ, ಇನ್ನೊಂದು ದಿವಸ ಊರಲ್ಲಿರೋ ದೇವರು
ಅವಾಗ ಹೊನ್ನಮ್ಮ ಚೌಡಮ್ಮ ಅಂತ ಅವರಿಬ್ಬರು ಒಂದು ದೇವರು, ಯಲ್ಲಮ್ಮ ಅಂತ ಇನ್ನೊಂದು ದೇವರು. ಅವು ಒಟ್ಟಿಗೆ ಕಂಬೈಂಡಾಗಿ ಯಾರೂ ಪ್ರೊಸೆಷನ್ ಮಾಡಿರಲಿಲ್ಲಂತೆ. ನನಗೆ ಅದು ಗೊತ್ತಿಲ್ಲ, ಅದು ಲಿಟ್ರಲಿ ಅದೇನೋ ನಮ್ಗೆ ಹೊಳೀತು ಮಾಡಿಸ್ದೆ. ಅವಾಗ ಅದೇನೋ ಈ ಇದನ್ನು ಮೆರವಣಿಗೆ ಮಾಡೋಕ್ಕೇನೋ ಅಂತಾರಲ್ಲ ಸರ್, ಆ ಥರದ್ದು ಚಾರಿಯಟ್ಸ್ಗಳೇ, ಅದನ್ನೆಲ್ಲ ಇಟ್ಟು ಮಾಡಿ ಭಾಳ ಗ್ರ್ಯಾಂಡಾಗಿ ನೆಕ್ಸ್ಟ್ ಡೇ ಒಂದು ನಾನ್ ವೆಜ್ ಊಟ ಎಲ್ಲ ಇಟ್ಟು 3 ದಿವಸದ ಫಂಕ್ಷನ್ ಗ್ರ್ಯಾಂಡಾಗಿ. ಒಂದಕ್ಕೂ ಬರಲಿಲ್ಲ ಸರ್ ನಮ್ಮ ಅಣ್ಣನ ಫ್ಯಾಮಿಲಿ, ಯಾರೂ ಬರಲಿಲ್ಲ. ಕೊನೆಗೆ ನಮ್ಮದೇ ಆಗೋಯ್ತು, ತಾಯಿ ಮಗನೇ ನಿಂತ್ಕೊಂಡು ಮಾಡಿಬಿಟ್ಟು. ಆದ್ಮೇಲೆ ಸುಮ್ಮನೆ ಹೋಗ್ತಾ ಬರ್ತಾ ಇರೋದು, ಊರಿಗಿಂದ ಬೆಂಗಳೂರಿಂದ ಹೋಗೋದು. ಒಳ್ಳೆ ಒಂದು 15 ದಿವ್ಸಕ್ಕೊಂದ್ಸಲ ಮನೆ ಕ್ಲೀನ್ ಮಾಡು ಬಾ. ಅದೇ ನಮ್ಮ ವೈಫ್ ಬೆಂಗಳೂರಲ್ಲಿ ಇದ್ದರು. ಅವರು ನಾನು ಹೋದಾಗೆಲ್ಲ ನಾನು 2 ವೀಲರಲ್ಲಿ ಹೋಗ್ತಿದ್ದೆ. ನಮ್ಮ ಮದರು ಮತ್ತು ವರ್ಷ ಹಬ್ಬಗಳು ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮ ಮನೆ ಕಟ್ಟಿದ ಮೇಲೆ. ಅಂದರೆ ಮೊದಲೆಲ್ಲ ಏನಿತ್ತು, ಈವನ್ ಟಾಯ್ಲೆಟ್ ಕೂಡ ಇರಲಿಲ್ಲ ಮನೇಲಿ, ವಾಟ್ರ್ ಸೋರ್ಸ್ ಇರಲಿಲ್ಲ. ಅದನ್ನೆಲ್ಲ ಮಾಡಿದೆ ನಾನು. ಪ್ರತಿಯೊಂದು ಏನು ಬ್ಯಾಂಗ್ಳೂರಲ್ಲಿ ಏನು ನಾವು ಯೂಸ್ ಮಾಡ್ತೀವಿ ಅದಷ್ಟು ಕಂಡೀಷನ್ಸ್ ಅಲ್ಲಿ ಮಾಡಿದೆ. ಫ್ರಿಡ್ಜಿಂದ ಹಿಡಿದು, ವಾಷಿಂಗ್ ಮೆಷಿನಿಂದ ಹಿಡಿದು, UPS ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಮಾಡಿದೆ. ಮಾಡಿದ್ಮೇಲೆ ಇವ್ರಿಗೂ ಕಂಫರ್ಟಬಲ್ ಆಗಿ ಇರೋದಕ್ಕೆ ಖುಷಿ ಇರೋದಲ್ಲಪ್ಪ, ಬಂದು ಎಲ್ಲ ಇರೋರು. ಹಬ್ಬಗಳು ಮಾಡೋದು, ಇವರು ನಮ್ಮ ಅಣ್ಣನ ಹೆಂಡತಿ ಮಕ್ಕಳು ಎಲ್ಲ ಹಬ್ಬ ಮಾಡೋಕ್ಕೆ ಬಂದರು. ಗೃಹಪ್ರವೇಶಕ್ಕೆಲ್ಲ ಬರಲಿಲ್ಲ, ಹಬ್ಬ ಮಾಡುವಾಗೆಲ್ಲ ಬಂದರು. ನಮ್ಮ ಅಣ್ಣ ಮಾತ್ರ ಇವತ್ತವರೆಗೂ ಮನೆಯೊಳಗೆ ಕಾಲಿಟ್ಟಿಲ್ಲ. ಬಂದು ಹೊರಗಡೆ ಕೂತಿರ್ತಾನೆ ಚೇರ್ ಹಾಕ್ಕೊಂಡು, ನಮ್ಮನೆಯಿಂದನೇ ಚೇರ್ ತರಿಸ್ಕೊಂಡು, ಮನೆಯೊಳಗೆ ಮಾತ್ರ ಬಂದಿಲ್ಲ. ಹಂಗಾಗಿ ನನಗೂ ಅವನಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಹಂಗೆ ಐತೆ. ಅದು ಇವತ್ತು ಏನು ಗುಡ್ ಟರ್ಮ್ಸಲ್ಲಿ ಇಲ್ಲ. ಅವ್ರ ಪಾಡ್ಗೆ ಅವ್ರಿದ್ದಾರೆ, ನಮ್ಮ ಪಾಡ್ ನಾವಿದ್ದೀವಿ. ಈ ಪರಿಸ್ಥಿತಿಗೆ ಬಂದ ಮೇಲೆ ಕೊನೆಗೆ ಫ್ಯಾಕ್ಟ್ರಿ ಮಾಡೋಣ, ಬೇರೆ ಏನಾದರೂ ಅಂದರೆ ಇದು ಎಕ್ವಿಪ್ಮೆಂಟ್ಸು ಸಿನಿಮಾ ಎಲ್ಲ ಬಿಟ್ಟ ಮೇಲೆ ಬೇರೆ ಏನಾದರೂ ಮಾಡೋಣ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಮನೆ ಮೇಲೆ ಹಾಕ್ಬಿಟ್ಟಿದೆ. ಮನೆ ಮೇಲೆ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಬೇರೆ ದುಡ್ಡಿಲ್ಲ. ಬರೀ ಹೆಂಗೆ ಮಾಡೋದು, ಏನೋ ಈ ಲೀಸ್ ಅಮೌಂಟ್ ಬರೋದು. ನಮ್ಮ ತಾಯಿ ನಮ್ಮ ಅಪ್ಪ ಒಂದು ಮನೆ ಬಾಡಿಗೆ ಕೊಡು ಅಂತ ವಿಲ್ಲಲ್ಲಿ ಬರೆದಿದ್ರು. ಅದು ನಮ್ಮ ತಾಯಿ ಒಂದು ಮನೆ ಬಾಡಿಗೆ ಕೊಡೋರು, ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತಿದ್ದೆ. ಅದಾಗಿದ್ದು ಬಂದು 2014 ನಾನು ಫಾರ್ಮ್ ಕಟ್ಟಬೇಕು ಅಂತ ಊರಿಗೆ ಹೋದೆ. ಫಾರಮ್ಗೆ ಹೋಗಿದ್ದ ಉದ್ದೇಶ ಏನು ಅಂದರೆ, ಈಗ ನನಗೆ ರೆಗ್ಯುಲರಾಗಿ ಒಂದು ಲೈಫ್ ಸ್ಟೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಆ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಇವರು ಆಟೋಮೆಟಿಕ್ಕಾಗಿ ಇವರು ಸಫರ್ ಆಗ್ತಾರೆ. ಸೊ ಇವರೆಲ್ಲ ಇಂದ್ರಚಂದ್ರ ನೋಡಿಸೋಲ್ಲಪ್ಪ ನಮ್ಮನ್ನು. ಏಕ್ದಮ್ಮ ಅವರು ಇಲ್ಲ ಜಾಬ್ಗಾದರೂ ಹೋಗಲ್ಲ ಅದು ಇದು ಅಂತ ಮಾತಾಡೋಕ್ಕೆ, ಇಲ್ಲ ನಾನು ಹೋಗ್ತೀನಿ ಅಂತ ಶುರು ಮಾಡಿದ್ರು. ನಮ್ಮಲ್ಲಿ ಯಾರನ್ನೂ ಹೆಣ್ಮಕ್ಳನ್ನ ಕೆಲಸಕ್ಕೆ ಕಳಿಸಿ ಇದಿಲ್ಲಮ್ಮ ಬೇಡ ಅಂಥೇಳಿ ಕೊನೆಗೆ ನಾನೇ ಒಂದು ಏನಾದರೂ ಮಾಡೋಣ ಅಂಥೇಳಿ ಊರಿಗೆ ಹೋಗ್ತಾ ಬರ್ತಾ ಇದ್ನಲ್ಲ, ಯಾರೋ ನನ್ನ ಬಾವನ್ನ ಒಬ್ಬರ ಕಡೆಯಿಂದ ಒಬ್ಬರು ಪರಿಚಯ ಆಯಿತು. ಅವರು ಫಾಡರ್ ಎಲ್ಲ ಕೊಡ್ತೀನಿ ಮಾಡಿ ಏನಾದರೂ ಒಂದು. ಆವಾಗ ಒಂದು ಗೋಟ್ ಫಾರ್ಮ್ ಮಾಡೋಣ ಅಂಥೇಳಿ ನಮ್ಮ ತಾತಾಜಿ ಎಲ್ಲಿ ಓದ್ತಿದ್ವಲ್ಲ ಆ ಗೋರಿ ಇರೋ ಕಡೆನೇ ಹೋಗಿ ಒಂದು ಬೋರ್ವೆಲ್ ಹಾಕಿಸ್ದೆ. ಸುತ್ತಮುತ್ತ ಹೆಚ್ಚು ಕಮ್ಮಿ ಅದೆಷ್ಟೋ ಎಕರೆಗೆ ಬೋರ್ವೆಲ್ಲಲ್ಲಿ ಯಾರಿಗೂ ನೀರು ಬಂದಿರಲಿಲ್ಲ ಅಂತ. ನನ್ನ ಫ್ರೆಂಡ್ ಒಬ್ಬ ಅನಿಲ್ ಬರೋನ್ ಅಂತ ಈಸ್ ನೋ ಮೋರ್ ಪಾಪ, ಆ ಯಪ್ಪ ಮಾಡಿಕೊಟ್ಟಿದ್ದೆ ಅವತ್ತು ಬೋರ್ವೆಲ್ ಪಾಯಿಂಟು. ಈವನ್ ಟುಡೇ ಸಫಿಷಿಯೆಂಟ್ ವಾಟ್ರ್ ಇದೆ. ನಾನೊಬ್ಬನಿಗೆ ಅವತ್ತು 750 ಅಡಿಗೆ 650ಕ್ಕೆ ಶುರುವಾಯಿತು. ಕೊನೆಗೆ 750ರವರೆಗೂ ಬೋರ್ವೆಲ್ ಹಾಕ್ಸಿದೆ, ಒಳ್ಳೆ ನೀರು ಬಂತು. ಆಮೇಲೆ ನಮ್ಮ ಮದರ್ ಹೆಸ್ರಿಗೆ ಎಲ್ಲ ಪ್ರಾಪರ್ಟಿ ಎಲ್ಲ ಟ್ರಾನ್ಸ್ಫರ್ ಮಾಡಿಸಿದ್ರಿಂದ ನನ್ನ ಫ್ರೆಂಡ್ ಒಬ್ಬರು ಕ್ಯಾನರಾ ಬ್ಯಾಂಕಲ್ಲಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ರು. ಅವ್ರ ಕಡೆಯಿಂದ ಒಂದು ಸ್ವಲ್ಪ ರೆಕಮೆಂಡ್ ಮಾಡಿಸಿ ಕ್ಯಾನರಾ ಬ್ಯಾಂಕಲ್ಲಿ ಒಂದು ಲೋನ್ ತೊಗೊಂಡೆ. ಆವಾಗ ಒಂದು ಹೈಟೆಕ್ ಫಾರ್ಮ್ ಮಾಡಿದೆ. ಆ ಫಾರ್ಮು ಬಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಂಗೆ ಅಂದರೆ ನಬಾರ್ಡ್ ಸ್ಕೀಮ್ ಅಂತಿತ್ತು ಅವಾಗ. ಆ ನಬಾರ್ಡ್ ಸ್ಕೀಮಲ್ಲಿ ನಮಗೆ 25% ಸಬ್ಸಿಡಿ ಅಂತ ಬರೋದು. ಆ ಸಬ್ಸಿಡಿ ಬರೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟು ನಾವು 1 crore ಖರ್ಚು ಮಾಡಿದ್ರೆ 25 ಲಕ್ಷ ರೂಪಾಯಿ ನನಗೆ ಸಬ್ಸಿಡಿ ಬರುತ್ತಲ್ಲ. ನನ್ನ ಹತ್ರ ಅವಾಗ ಏನಾಯಿತು, ಸ್ವಲ್ಪ ಧೈರ್ಯ ಮಾಡಿ ಇವ್ರದ್ದು ಪ್ರೋಸೆಸ್ ಆಗೋ ಟೈಮ್ನಲ್ಲೇ ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರು ಮಾಡಿದೆ. ಬೋರ್ವೆಲ್ ಹಾಕಿ ಅದು ಇದು ಎಲ್ಲ ಕಾಂಪೌಂಡ್ ಹಾಕಿ ಅದೆಲ್ಲ ಶುರು ಮಾಡಿದೆ.